Hello everyone. In the last class we have already discussed about Beer and Lambert's law and the colorimeter. In this class we are going to discuss about the spectrophotometer. A spectrophotometer is an instrument that measures the amount of light absorbed by a sample. ಒಂದು ಸೊಲ್ಯೂಷನ್ನಲ್ಲಿ ನಾವು ಮೊನೋಕ್ರೊಮ್ಯಾಟಿಕ್ ಲೈಟ್ನ ಪಾಸ್ ಮಾಡಿದಾಗ ಆ ಸೊಲ್ಯೂಷನ್ ಎಷ್ಟು ಲೈಟ್ನ ಎಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನು ಮೆಸರ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ನ ಸ್ಪೆಕ್ಟ್ರೋಫೋಟೋಮೀಟರ್ ಅಂಥೇಳಿ ಕರಿತೀವಿ. ಸ್ಪೆಕ್ಟ್ರೋಫೋಟೋಮೀಟರ್ ಟೆಕ್ನಿಕ್ಸ್ ಆರ್ ಮೋಸ್ಟ್ಲಿ ಯೂಸ್ಡ್ ಟು ಮೆಸರ್ ದ ಕಾನ್ಸಂಟ್ರೇಷನ್ ಆಫ್ ಸಾಲ್ಯೂಟ್ಸ್ in solution by measuring the amount of light that is absorbed by the solution in a cuvette placed in the spectrophotometer. ಒಂದು ಸೊಲ್ಯೂಷನ್ನಲ್ಲಿ ಎಷ್ಟು ಸಾಲ್ಯೂಟ್ ಪ್ರೆಸೆಂಟ್ ಇದೆ, ಸಾಲ್ಯೂಟ್ನ ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದನ್ನು ಮೆಸರ್ ಮಾಡಬೇಕಾದ್ರೆ ಅದನ್ನು ನಾವು ಆ ಸೊಲ್ಯೂಷನ್ನ ಸ್ಪೆಕ್ಟ್ರೋಫೋಟೋಮೀಟರ್ನಲ್ಲಿ ಇಡ್ತೀವಿ. ಅಲ್ಲಿ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಲೈಟ್ ಅದ್ರ ಮೇಲೆ ಬಿದ್ದಾಗ ಅದು ಎಷ್ಟು ಲೈಟ್ ಎಬ್ಸಾರ್ಬ್ ಮಾಡ್ಕೊಳ್ಳುತ್ತಲ್ಲ ಅಷ್ಟು ಸಾಲ್ಯೂಟು ಅದರೊಳಗೆ ಪ್ರೆಸೆಂಟ್ ಇರುತ್ತೆ. ಒಂದು ಸೊಲ್ಯೂಷನ್ನಲ್ಲಿ ಸಾಲ್ಯೂಟ್ನ ಅಮೌಂಟ್ ಎಷ್ಟಿದೆ, ಅದರದ್ದು ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಕಂಡು ಹಿಡಿಬೇಕಾದ್ರೆ ನಾವು ಸ್ಪೆಕ್ಟ್ರೋಫೋಟೋಮೀಟರ್ನ ಯೂಸ್ ಮಾಡ್ತೀವಿ. Let us study the device and the mechanism of spectrophotometer. The basic structure of spectrophotometer consists of This is the basic structure of spectrophotometer. It consists the light source and the collimator, that is lens, and a monochromator, prism. This is the wavelength detector and the sample solution of cuvette, and this is the photocell or detector, and the last one is digital display or meter. Okay. A spectrophotometer in general consists of two devices, a spectrometer and a photometer. ಈ ಸ್ಟ್ರಕ್ಚರ್ನ ನಾವು ಎರಡು ಟೈಪ್ಸ್ಗಳಾಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಏನು ಸ್ಪೆಕ್ಟ್ರೋಮೀಟರ್, ನೆಕ್ಸ್ಟ್ ಇಸ್ ದ ಫೋಟೋಮೀಟರ್. ಲೈಟ್ ಸೋರ್ಸಿಂದ ಇಲ್ಲಿವರೆಗೂ ಏನಿದೆ ಸ್ಪೆಕ್ಟ್ರೋಮೀಟರ್ ಆ್ಯಂಡ್ ದಿಸ್ ಇಸ್ ದ ಫೋಟೋಮೀಟರ್. ಲೈಟ್ ಸೋರ್ಸಿಂದ ಲೈಟ್ ಇದಕ್ಕೆ ಪಾಸ್ ಆಗುತ್ತೆ. ಪಾಲಿಕ್ರೊಮ್ಯಾಟಿಕ್ ಲೈಟ್ ಇರುತ್ತೆ ಅಲ್ಲಿ. ಪಾಲಿಕ್ರೊಮ್ಯಾಟಿಕ್ ಲೈಟ್ ಎಷ್ಟು ಕಲರ್ಸ್ ಇರುತ್ತೆ ಅಲ್ಲಿ, the light has its 7 constituent colors, and this is the collimator. ಆ ಲೆನ್ಸಿಂದ ಇದನ್ನು ಫೋಕಸ್ ಮಾಡ್ತೀವಿ. ಲೈಟ್ ಸೋರ್ಸಿಂದ ಬಂದಂಥ ಲೈಟ್ನ ಇಲ್ಲಿ ಫೋಕಸ್ ಮಾಡಿ, ಇದೇನು ಪ್ರಿಸಮ್ ಮೋನೋಕ್ರೊಮ್ಯಾಟರ್, ಇದೇನು ಮಾಡುತ್ತೆ, ಈ ಲೈಟ್ನ ಮೋನೋಕ್ರೊಮ್ಯಾಟಿಕ್ ಲೈಟಾಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ. ಡಿಸ್ಪರ್ಷನ್ ಆಗುತ್ತೆ ಇಲ್ಲಿ. ಡಿಸ್ಪರ್ಷನ್ ಅಂದರೆ ಲೈಟ್ ಸ್ಪ್ಲಿಟ್ಸ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್. ಎಲ್ಲ 7 ಕಲರ್ಸ್ ಆಗಿ ಇಲ್ಲಿ ಸ್ಪ್ಲಿಟ್ ಆದಮೇಲೆ ನಮಗೆ ಎಲ್ಲ ಕಲರ್ಸ್ ಬೇಡ, ನಮಗೆ ಮೋನೋಕ್ರೊಮ್ಯಾಟಿಕ್ ಲೈಟು ಬೇಕು. ಮೋನೋಕ್ರೊಮ್ಯಾಟಿಕ್ ಲೈಟ್ ಅಂದ್ರೇನು, ಒಂದೇ ಕಲರಿಂದು ಲೈಟು ಅಥವಾ ಒಂದೇ ಸ್ಪೆಸಿಫಿಕ್ ವೇವ್ ಲೆಂತ್ ಇರುವಂಥ ಲೈಟು. ದೇರ್ ಆರ್ 7 ಕಲರ್ಸ್ ಇನ್ ದ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಇನ್ ದ ಲೈಟ್ ಆಫ್ ಡಿಫ್ರೆಂಟ್ ವೇವ್ ಲೆಂತ್ಸ್. ಬಟ್ ನಮಗೆ ಯಾವ ವೇವ್ ಲೆಂತ್ ಬೇಕು, ಯಾವ ಕಲರ್ ಬೇಕು ಅದನ್ನಷ್ಟೇ ನಾವಿಲ್ಲಿ ತೊಗೊತೀವಿ ಬೈ ದ ಯೂಸ್ ಆಫ್ ದಿಸ್ ಸ್ಲಿಟ್ ಏನು ಮಾಡುತ್ತೆ, ಆ ಪರ್ಟಿಕ್ಯುಲರ್ ಕಲರ್ನ ಪರ್ಟಿಕ್ಯುಲರ್ ಲೈಟ್ನ ಮೊನೋಕ್ರೊಮ್ಯಾಟಿಕ್ ಲೈಟ್ನ ಇಲ್ಲಿ ಪಾಸ್ ಮಾಡುತ್ತೆ. ಇದು ಫಿಕ್ಸ್ ಇರುತ್ತೆ, ಯಾವ ಕಲರ್ ಸೊಲ್ಯೂಷನ್ ಇದೆ ಅದಕ್ಕೆ ಅದಕ್ಕೆ ಸೂಟ್ ಆಗುವಂಥ ವೇವ್ ಲೆಂತ್ ಇರಬೇಕು ಅಂಥೇಳಿ. ಫಾರ್ ಎಕ್ಸಾಂಪಲ್, ನಾವಿಲ್ಲಿ ಗ್ರೀನ್ ಕಲರ್ ಅಥವಾ ರೆಡ್ ಕಲರ್ ಸೊಲ್ಯೂಷನ್ನ ತೊಗೊಂಡಿದ್ದೀವಿ ಅಂದರೆ ಅದಕ್ಕೆ ಗ್ರೀನ್ ಕಲರ್ ಲೈಟ್ನ ಪಾಸ್ ಮಾಡ್ತೀವಿ. ಅದರದ್ದು ವೇವ್ ಲೆಂತ್ ಎಷ್ಟು 500 to 570 ನ್ಯಾನೋಮೀಟರ್ ಇರುತ್ತೆ. ನಾವು ಗ್ರೀನ್ ಕಲರ್ ಸೊಲ್ಯೂಷನ್ನ ತೊಗೊಂಡ್ರೆ ರೆಡ್ ಕಲರ್ ಲೈಟ್ನ ಯೂಸ್ ಮಾಡ್ತೀವಿ. ವೇವ್ ಲೆಂತು 630 to 700 ನ್ಯಾನೋಮೀಟರ್. ಇನ್ ದಿಸ್ ವೇ ನಾವೇನು ಮಾಡ್ತೀವಿ, ಪರ್ಟಿಕ್ಯುಲರ್ ಸೊಲ್ಯೂಷನ್ಗೆ ಪರ್ಟಿಕ್ಯುಲರ್ ವೇವ್ ಲೆಂತ್ ಲೈಟ್ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ದ ಸ್ಯಾಂಪಲ್ ಕುವೇಟ್ ಅಂತ ಕರಿತೀವಿ. ಇಲ್ಲಿ ಸೊಲ್ಯೂಷನ್ ಇರುತ್ತೆ. ಈ ಲೈಟು ಈ ಸೊಲ್ಯೂಷನ್ ಮೇಲೆ ಪಾಸ್ ಆದಾಗ ಈ ಸ್ಯಾಂಪಲ್ ಸೊಲ್ಯೂಷನ್ ಏನು ಮಾಡುತ್ತೆ, ಆ ಲೈಟ್ನ ಸ್ವಲ್ಪ ಅಮೌಂಟ್ ಆಫ್ ಲೈಟ್ನ ಅದು ಎಬ್ಸಾರ್ಬ್ ಮಾಡ್ಕೊಳುತ್ತೆ. ಆ್ಯಂಡ್ ದೆನ್ ಏನು ಮಾಡುತ್ತೆ, ಉಳಿದಿದ್ದ ಲೈಟ್ನ ಇಲ್ಲಿ ಟ್ರಾನ್ಸ್ಮಿಟ್ ಮಾಡುತ್ತೆ. ದಿಸ್ ಇಸ್ ದ ಡಿಟೆಕ್ಟರ್. ಆ ಲೈಟ್ನ ಡಿಟೆಕ್ಟ್ ಮಾಡುವಂಥ ಇದು ಫೋಟೋಸೆಲ್ ಅಂತ ಕರಿತೀವಿ. ಆ್ಯಂಡ್ ಇದು ಡಿಜಿಟಲ್ ಡಿಸ್ಪ್ಲೇನಲ್ಲಿ ನಮಗೆ ಸಿಗುತ್ತೆ. ಸ್ಪೆಕ್ಟ್ರೋಮೀಟರ್, ಇಟ್ ಪ್ರೊಡ್ಯೂಸಸ್ ಡಿಸೈರ್ಡ್ ರೇಂಜ್ ಆಫ್ ವೇವ್ ಲೆಂತ್ ಆಫ್ ಲೈಟ್. ಸ್ಪೆಕ್ಟ್ರೋಮೀಟರ್ನಲ್ಲಿ ಲೈಟ್ ಸೋರ್ಸ್ ಇರುತ್ತೆ. ನೆಕ್ಸ್ಟ್ ಕೊಲಿಮೀಟರ್,
monochromator, slit. First collimator, transmit a straight beam of light, photons. Light andrenu photons. It's the that passes through a monochromator. What is mean by monochromator? Here is prism is act as a monochromator to split it into several components of wavelength, that is spectrum. Then a wavelength selector, slit na ಇಲ್ಲಿ ಯೂಸ್ ಮಾಡ್ತೀವಿ. wavelength selector transmit only the desired wavelength. ಫಸ್ಟು ಕೊಲಿಮೀಟರ್ ಏನು ಮಾಡುತ್ತೆ, ಟ್ರಾನ್ಸ್ಮಿಟ್ ಸ್ಟ್ರೇಟ್ ಬೀಮ್ ಆಫ್ ಲೈಟ್ನ ಅದು ಪಾಸ್ ಮಾಡುತ್ತೆ. ಆಮೇಲೆ ಮೊನೋಕ್ರೊಮ್ಯಾಟಿಕ್ ಪ್ರಿಸಮ್ ಇರುತ್ತಲ್ಲ, ಆ ಪ್ರಿಸಮ್ ಆ ಲೈಟ್ನ ಬೇರೆ ಬೇರೆ ವೇವ್ಲೆಂಥದ್ದು ಲೈಟ್ ಆಗಿ ಸ್ಪ್ಲಿಟ್ ಮಾಡುತ್ತೆ ಅದನ್ನು. ದೆನ್ ಏನಾಗುತ್ತೆ, ಆ ವೇವ್ಲೆಂತ್ ಸೆಲೆಕ್ಟರ್ ಸ್ಲಿಟ್ ಇರುತ್ತಲ್ಲ, ಆ ಸ್ಲಿಟ್ಟು ಯಾವ ವೇವ್ಲೆಂತ್ ಬೇಕು ನಮಗೆ, ಯಾವ ವೇವ್ಲೆಂತಿನ ಲೈಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಟ್ರಾನ್ಸ್ಮಿಟ್ ಮಾಡುತ್ತೆ. ದಿಸ್ ಇಸ್ ದ ವರ್ಕ್ ಆಫ್ ಸ್ಪೆಕ್ಟ್ರೋಮೀಟರ್. ಆ್ಯಂಡ್ ದೆನ್ ವಾಟ್ ಈಸ್ ದ ವರ್ಕ್ ಆಫ್ ಫೋಟೋಮೀಟರ್. ಫೋಟೋಮೀಟರ್ ಏನು ಮಾಡುತ್ತೆ ಅಂದರೆ, ಆಫ್ಟರ್ ದ ಡಿಸೈರ್ಡ್ ರೇಂಜ್ ಆಫ್ ವೇವ್ಲೆಂತ್ ಆಫ್ ಲೈಟ್ ಪಾಸಸ್ ಥ್ರೂ ದ ಸೊಲ್ಯೂಷನ್. ನಾವು ಸೆಲೆಕ್ಟ್ ಮಾಡಿರುವಂತಹ ಲೈಟು ಏನು ಸೊಲ್ಯೂಷನ್ನಲ್ಲಿ ಪಾಸ್ ಆದಮೇಲೆ ದ ಫೋಟೋಮೀಟರ್ ಡಿಟೆಕ್ಟ್ಸ್ ದ ಅಮೌಂಟ್ ಆಫ್ ಫೋಟಾನ್ಸ್ ದಟ್ ಈಸ್ ಎಬ್ಸಾರ್ಬ್ ಆ್ಯಂಡ್ ದೆನ್ ಸೆಂಡ್ ಎ ಸಿಗ್ನಲ್ ಟು ಗ್ಯಾಲನೋಮೀಟರ್ ಆರ್ ಡಿಜಿಟಲ್ ಡಿಸ್ಪ್ಲೇ. ಆ ಸೊಲ್ಯೂಷನ್ ಎಷ್ಟು ಲೈಟ್ನ ಅಬ್ಸಾರ್ಬ್ ಮಾಡ್ಕೊಂಡಿದೆ ಅನ್ನೋದನ್ನು ಡಿಟೆಕ್ಟ್ ಮಾಡುತ್ತೆ ಫೋಟೋಮೀಟರ್, ಮತ್ತು ಅದನ್ನು ಸಿಗ್ನಲ್ ಸೆಂಡ್ ಮಾಡುತ್ತೆ. ಈ ಗ್ಯಾಲನೋಮೀಟರ್ ಇರುತ್ತಲ್ಲ, ಡಿಜಿಟಲ್ ಡಿಸ್ಪ್ಲೇ, ಅಲ್ಲಿ ಅದು ಸಿಗ್ನಲ್ನ ಸೆಂಡ್ ಮಾಡುತ್ತೆ. ದಿಸ್ ಇಸ್ ದ ವರ್ಕ್ ಆಫ್ ಸ್ಪೆಕ್ಟ್ರೋಫೋಟೋಮೀಟರ್. ನೆಕ್ಸ್ಟ್ ಈ ಸ್ಪೆಕ್ಟ್ರೋಫೋಟೋಮೀಟರ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಫಸ್ಟ್ ಒನ್ ಇನ್ ದ ಡಿಟೆಕ್ಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟೆನ್ಸ್. ಒಂದು ಸಬ್ಸ್ಟೆನ್ಸ್ ತೊಗೊಂಡು ಅದರದ್ದು ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದನ್ನು ಡಿಟೆಕ್ಟ್ ಮಾಡೋದಕ್ಕೆ ಸ್ಪೆಕ್ಟ್ರೋಫೋಟೋಮೀಟರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಇಟ್ ಈಸ್ ಯೂಸ್ಡ್ ಇನ್ ದ ಡಿಟೆಕ್ಷನ್ ಆಫ್ ಇಂಪ್ಯೂರಿಟೀಸ್. ಒಂದು ಸಬ್ಸ್ಟೆನ್ಸ್ನಲ್ಲಿ ಎಷ್ಟು ಇಂಪ್ಯೂರಿಟೀಸ್ ಇದೆ, ವೇಸ್ಟ್ ಪಾರ್ಟಿಕಲ್ಸ್ ಇದೆ ಅನ್ನೋದನ್ನು ಡಿಟೆಕ್ಟ್ ಮಾಡಬೇಕಾದ್ರೆ ಸ್ಪೆಕ್ಟ್ರೋಫೋಟೋಮೀಟರ್ನಲ್ಲಿ ಆ ಸೊಲ್ಯೂಷನ್ನ ನಾವು ಪ್ಲೇಸ್ ಮಾಡಿ ಮೆಜರ್ ಮಾಡ್ತೀವಿ. ಆ್ಯಂಡ್ ದ ಸ್ಟ್ರಕ್ಚರ್ ಆಫ್ ಎಲ್ಯೂಸಿಡೇಷನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಆರ್ಗ್ಯಾನಿಕ್ ಕಂಪೌಂಡ್ಸ್ನ ಸ್ಟ್ರಕ್ಚರ್ನ ಸ್ಟಡಿ ಮಾಡಬೇಕಾದ್ರೂ ಕೂಡ ಸ್ಪೆಕ್ಟ್ರೋಫೋಟೋಮೀಟರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಮಾನಿಟರಿಂಗ್ ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟ್ ಇನ್ ಫ್ರೆಶ್ ವಾಟರ್ ಆ್ಯಂಡ್ ದ ಮರೈನ್ ಇಕೋಸಿಸ್ಟಮ್. ಫ್ರೆಶ್ ವಾಟರ್ನಲ್ಲಿ ಆಕ್ಸಿಜನ್ ಎಷ್ಟಿದೆ ಮತ್ತು ಮರೈನ್ ಇಕೋಸಿಸ್ಟಮ್ನಲ್ಲಿ ಎಷ್ಟು ಆಕ್ಸಿಜನ್ ಇದೆ ಅನ್ನೋದನ್ನು ಡಿಟೆಕ್ಟ್ ಮಾಡಬೇಕಾದ್ರೆ ಸ್ಪೆಕ್ಟ್ರೋಫೋಟೋಮೀಟರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ದ ಕ್ಯಾರೆಕ್ಟರೈಸೇಷನ್ ಆಫ್ ಪ್ರೋಟೀನ್ ಆ್ಯಂಡ್ ಡಿಟೆಕ್ಷನ್ ಆಫ್ ಫಂಕ್ಷನಲ್ ಗ್ರೂಪ್ಸ್. ಯಾವ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇದೆ ಅನ್ನೋದನ್ನು ಡಿಟೆಕ್ಟ್ ಮಾಡಬೇಕಾದ್ರೂ ಕೂಡ ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ದ ರೆಸ್ಪಿರೇಟರಿ ಗ್ಯಾಸ್ ಅನಲೈಸಿಸ್ ಇನ್ ಹಾಸ್ಪಿಟಲ್ನಲ್ಲಿ ರೆಸ್ಪಿರೇಟರಿ ಗ್ಯಾಸ್ನ ಅನಲೈಸಿಸ್ ಮಾಡೋದಕ್ಕೆ ಸ್ಪೆಕ್ಟ್ರೋಫೋಟೋಮೀಟರ್ನ ಯೂಸ್ ಮಾಡ್ತೀವಿ. ನಿನ್ನೆ ಕಲರಿಮೀಟರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅಂದರೆ ಸ್ಪೆಕ್ಟ್ರೋಫೋಟೋಮೀಟರ್ ಎರಡೂದು ಏನಿದೆ ವರ್ಕ್ ಸೇಮ್ ಇರುತ್ತೆ, ಆದರೆ ಇದರಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದರೆ, ಕಲರಿಮೀಟರ್ ಇಟ್ ಈಸ್ ಯೂಸ್ಡ್ ಇನ್ ದ ಡಿಟೆಕ್ಷನ್ ಆಫ್ ಸಾಲ್ಯೂಟ್ ಓನ್ಲಿ ಇನ್ ಕಲರ್ಡ್ ಸೊಲ್ಯೂಷನ್. ಕಲರಿಮೀಟರ್ನ ಯಾವಾಗ ಯೂಸ್ ಮಾಡ್ತೀವಿ, ಅದು ಕೂಡ ಸೊಲ್ಯೂಷನ್ನಲ್ಲಿ ಸಾಲ್ಯೂಟ್ನ ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದನ್ನು ಮೆಜರ್ ಮಾಡುತ್ತೆ. ಬಟ್ ಇಟ್ ಈಸ್ ಯೂಸ್ಡ್ ಓನ್ಲಿ ಫಾರ್ ದ ಕಲರ್ಡ್ ಸೊಲ್ಯೂಷನ್. ಕಲರ್ ಇರುವಂಥ ಸೊಲ್ಯೂಷನ್ನ ಸಾಲ್ಯೂಟ್ ಪಾರ್ಟಿಕಲ್ಸ್ ಅಷ್ಟೇ ನಮಗೆ ಗೊತ್ತಾಗ್ತವೆ. ಇಲ್ಲಿ ಕಲರಿಮೀಟರ್ನಲ್ಲಿ ಕಲರ್ ಸೊಲ್ಯೂಷನ್ ಅಷ್ಟೇ ಯೂಸ್ ಮಾಡ್ತೀವಿ. ಬಟ್ ಇನ್ ಸ್ಪೆಕ್ಟ್ರೋಫೋಟೋಮೀಟರ್ ವಿ ಯೂಸ್ ಬೋತ್ ಕಲರ್ ಆ್ಯಂಡ್ ಕಲರ್ಲೆಸ್ ಸೊಲ್ಯೂಷನ್. ಕಲರ್ಡ್ ಸೊಲ್ಯೂಷನ್ನು ಇದರಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಕಲರ್ಲೆಸ್ ಸೊಲ್ಯೂಷನ್ನು ಕೂಡ ಸ್ಪೆಕ್ಟ್ರೋಫೋಟೋಮೀಟರ್ನಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ವೇವ್ಲೆಂತ್ ಆಫ್ ವಿಸಿಬಲ್ ರೇಂಜ್. ಇಲ್ಲಿ ನಾವು ಯಾವ ವಿಸಿಬಲ್ ರೇಂಜ್ನ ವೇವ್ಲೆಂತ್ ಅಷ್ಟೇ ಯೂಸ್ ಮಾಡ್ತೀವಿ ಕಲರಿಮೀಟರ್ನಲ್ಲಿ. ಬಟ್ ಇನ್ ಸ್ಪೆಕ್ಟ್ರೋಫೋಟೋಮೀಟರ್ ದ ವೇವ್ಲೆಂತ್ ಆಫ್ ಇನ್ ಆರ್ ಔಟ್ ಆಫ್ ವಿಸಿಬಲ್ ರೇಂಜ್. ವಿಸಿಬಲ್ ರೇಂಜ್ಗೆ ಒಳಗೆ ಮತ್ತು ವಿಸಿಬಲ್ ರೇಂಜ್ನ ಹೊರಗಿರುವಂಥ ಎಲ್ಲ ವೇವ್ಲೆಂತನೂ ಇಲ್ಲಿ ಯೂಸ್ ಮಾಡ್ತೀವಿ ಸ್ಪೆಕ್ಟ್ರೋಫೋಟೋಮೀಟರ್ನಲ್ಲಿ. ಆ್ಯಂಡ್ ಇನ್ ಕಲರಿಮೀಟರ್ ಫಿಲ್ಟರ್ ಫಾರ್ ವೇವ್ಲೆಂತ್ನ ಫಿಲ್ಟರ್ ಮಾಡೋದಕ್ಕೆ, ಓಕೆ, ಮೋನೋಕ್ರೊಮ್ಯಾಟಿಕ್ ಲೈಟ್ನ ಪಾಸ್ ಮಾಡೋದಕ್ಕೆ ಫಿಲ್ಟರ್ ಯೂಸ್ ಮಾಡ್ತೀವಿ. ಇಲ್ಲಿ ಫಿಲ್ಟರ್ ಫಾರ್ ವೇವ್ಲೆಂತ್ ಇಲ್ಲಿ ಪ್ರಿಸಮ್ನ ಯೂಸ್ ಮಾಡ್ತೀವಿ. ನೋಡಿರಿ, ಇಲ್ಲಿ ಕಲರಿಮೀಟರ್ನಲ್ಲಿ ಫಿಲ್ಟರ್ನ ಯೂಸ್ ಮಾಡ್ತಾ ಇದ್ದೀವಿ. ಈ ಲೆನ್ಸಿಂದ ಫೋಕಸ್ ಆಗಿರುವಂಥ ಲೈಟ್ನ ಮೋನೋಕ್ರೊಮ್ಯಾಟಿಕ್ ಲೈಟ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ನಾವಿಲ್ಲಿ ಫಿಲ್ಟರ್ ಯೂಸ್ ಮಾಡ್ತೀವಿ ಕಲರಿಮೀಟರ್ನ. ಬಟ್ ಇನ್ ಸ್ಪೆಕ್ಟ್ರೋಫೋಟೋಮೀಟರ್ ವಿ ಯೂಸ್ ದ ಪ್ರಿಸಮ್ ಆ್ಯಸ್ ಮೋನೋಕ್ರೊಮ್ಯಾಟರ್. ಇಲ್ಲಿ ಪ್ರಿಸಮ್ನ ಯೂಸ್ ಮಾಡ್ತಾ ಇದ್ದೀವಿ.
Okay, next is glass or plastic cuvette. Cuvette ಎದರಿಂದ ಆಗಿರುತ್ತದೆ, ಸೊಲ್ಯೂಷನ್ನ ಪ್ಲೇಸ್ ಮಾಡ್ತೀವಲ್ಲ ಆ ಕುವೆಟು ಗ್ಲಾಸ್ ಅಥವಾ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ ಇಲ್ಲಿ ಕಲರಿಮೀಟರ್ನ. ಇನ್ನು ಸ್ಪೆಕ್ಟ್ರೋಫೋಟೋಮೀಟರ್ ಕ್ವಾಡ್ಸ್ ಆರ್ ಸಿಲಿಕಾ ಗ್ಲಾಸ್ ಕುವೆಟು ಇಲ್ಲಿ ಯೂಸ್ ಮಾಡುವಂಥ ಕುವೆಟು ಕ್ವಾಡ್ಸ್ ಅಥವಾ ಸಿಲಿಕಾ ಗ್ಲಾಸಿಂದ ಮಾಡಿರ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ಇಟ್ ಈಸ್ ಚೀಪರ್. ಕಲರಿಮೀಟರ್ ಇಸ್ ಚೀಪರ್ ಆ್ಯಂಡ್ ಲೆಸ್ ಅಕ್ಯುರೇಟ್. ಇದು ಭಾಳ ಈಸಿಯಾಗಿ ನಮಗೆ ಸಿಗುತ್ತೆ, ಎಕ್ಸ್ಪೆನ್ಸಿವ್ ಇರೋದಿಲ್ಲ. ಆದರೆ ಇದು ಅಕ್ಯುರೇಸಿ ಸ್ವಲ್ಪ ಕಡಿಮೆ ಇರುತ್ತೆ, ಅಕ್ಯುರೇಟಾಗಿ ರಿಸಲ್ಟ್ ಕೊಡೋದಿಲ್ಲ. ಇದು ಏನು ಸ್ಪೆಕ್ಟ್ರೋಫೋಟೋಮೀಟರ್ ಇಸ್ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ ಇರುತ್ತೆ ಇದು, ಆ್ಯಂಡ್ ಮೋರ್ ಅಕ್ಯುರೇಟಿ ಕೂಡ ಜಾಸ್ತಿ ಇರುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಸ್ಪೆಕ್ಟ್ರೋಫೋಟೋಮೀಟರ್. ಲೆಟ್ ಅಸ್ ರಿವೈಸ್. Spectrophotometer is an instrument that measures the amount of light absorbed by the sample. The structure consists the light source, collimator, monochromator, and the slit wavelength detector, sample cuvette, and the photocell and digital display. Okay. Applications: detection of concentration of substances, and it is used in the detection of impurities and for the structure of elucidation of organic compounds, and to monitoring dissolved oxygen content in fresh water and marine ecosystems. Okay. It is also used in the characterization of proteins and used in detection of functional groups and respiratory gas analysis in hospital.